ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 93ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ರಾಮನ ಆಜ್ಞೆಯನ್ನು ಸೈನ್ಯದ ವಿವಿಧ ಸ್ತರದ ನಾಯಕರ ಮೂಲಕ ಕಳುಹಿಸಲಾದಾಗ ಸೈನ್ಯವು ದಕ್ಷಿಣ ದಿಕ್ಕಿನೆಡೆಗೆ ಹೊರಟಿತು. ಸಿಂಹಗಳಂತೆ ಗರ್ಜಿಸುತ್ತಿದ್ದ ಶಕ್ತಿಶಾಲಿ ವಾನರರು ಮೇಲೆ ಕೆಳಗೆ ಜಿಗಿಯುತ್ತಾ ಬಹಳ ಧೈರ್ಯದಿಂದ ಮುನ್ನುಗ್ಗಿದರು. ಅವರು ಕೆಲವೊಮ್ಮೆ ಲಾಗ ಹಾಕಿದರು, ಒಬ್ಬರ ಮೇಲೊಬ್ಬರು ಸವಾರಿ ಮಾಡಿದರು ಮತ್ತು ಒಬ್ಬರನ್ನೊಬ್ಬರು ವಿನೋದದಿಂದ ಮೇಲೆಸೆದರು. ಪ್ರಸನ್ನ ಚಿತ್ತರಾಗಿ ಕಾಣುತ್ತಿದ್ದರು, ಉಲ್ಲಾಸದಿಂದ ಆಕ್ರಮಣಶೀಲರಾಗಿದ್ದು ಬೆಟ್ಟದ ಮೇಲೆ ಕೆಳಗೆ ಸೆಣಸಾಡುತ್ತಿದ್ದ ಚೈತನ್ಯಭರಿತ ವಾನರರು ತಮ್ಮ ಬಾಲಗಳನ್ನು ಜಾಡಿಸುತ್ತಿದ್ದರು, ಬಳ್ಳಿಗಳನ್ನು ಬುಡಸಹಿತ ಕಿತ್ತು ಹಾಕುತ್ತಿದ್ದ ಹಾಗೂ ಕಲ್ಲುಗಳನ್ನು ಹೊರಹಾಕುತ್ತಿದ್ದರು. ರಾಮನೊಡನೆ ಪ್ರಯಾಣ ಮಾಡುತ್ತಿದ್ದ ಲಕ್ಷ್ಮಣನು, ನಮ್ಮ ಸುತ್ತಲೂ ಇರುವ ಶುಭಸೂಚಕ ಚಿಹ್ನೆಗಳನ್ನು ನೋಡು. ತಂಪಾಗಿರುವ ಈ ಸುವಾಸನಾಭರಿತವಾಗಿರುವ ಗಾಳಿಯು ನಮ್ಮ ಹಿಂದೆ ಬೀಸುತ್ತಿದೆ. ವನದ ಪ್ರಾಣಿಗಳು ತಮ್ಮ ಸಂತುಷ್ಟತೆಯನ್ನು ವ್ಯಕ್ತಪಡಿಸುತ್ತಿರುವಂತಹ ಶಬ್ದಗಳನ್ನು ಮಾಡುತ್ತಿವೆ. ಭೂಮಿಯು ಒಂದು ರೀತಿಯ ಶಾಂತ ಭಾವವನ್ನು ಪ್ರದರ್ಶಿಸುತ್ತಿದೆ ಹಾಗೂ ಸೂರ್ಯನು ಆಕಾಶದಲ್ಲಿ ವಿಶಾಲತೆಯಿಂದ ವಿಶೇಷವಾಗಿ ಹೊಳೆಯುತ್ತಿರುವುದನ್ನು ನೋಡು ಎಂದನು. ಸೀತೆಯನ್ನು ಮರಳಿ ಪಡೆಯಲು ಉತ್ಸುಕರಾಗಿದ್ದ ಸೈನ್ಯವು ಹಗಲು ರಾತ್ರಿ ಪ್ರಯಾಣ ಮಾಡಿತು. ದಾರಿಯಲ್ಲಿ ವಾನರರು ಬೆಟ್ಟದ ಸರೋವರಗಳಲ್ಲಿ ಸ್ನಾನ ಮಾಡಿ ಆಟವಾಡಿದರು, ಹಣ್ಣುಗಳನ್ನು ಮತ್ತು ಬೇರುಗಳನ್ನು ತಿಂದರು ಹಾಗೂ ವನದಲ್ಲಿದ್ದ ಜೇನುತುಪ್ಪವನ್ನು ಸವಿದರು. ಕಡೆಗೆ ಮಹೇಂದ್ರ ಪರ್ವತಕ್ಕೆ ಬಂದಾಗ ಅದರ ಶಿಖರವನ್ನು ಏರಿದ ರಾಮನು ಅಲ್ಲಿಂದ ಬಾನಂಚಿನ ತನಕ ಹರಡಿದ್ದ ಅಗಾಧವಾದ ಮಹಾಸಾಗರವನ್ನು ನೋಡಿದನು. ಬಳಿಕ ಅವನು ಕೆಳಗಿಳಿದು ಬಂದು ವಾನರರೊಡನೆ ಮರಳಿ ಸೇರಿದಾಗ ಸೈನ್ಯವು ಪ್ರಯಾಣವನ್ನು ಮುಂದುವರೆಸಿತು ಮತ್ತು ಸ್ವಲ್ಪ ಸಮಯದಲ್ಲೇ ಸಮುದ್ರದ ತೀರವನ್ನು ಸೇರಿತು. ಆಗ ಸುಗ್ರೀವನನ್ನು ಉದ್ದೇಶಿಸಿದ ರಾಮನು, ಈಗ ನಾವು ಈ ಸಮುದ್ರವನ್ನು ದಾಟುವ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ನಾವು ಇದನ್ನು ದಾಟುವುದಾದರೂ ಹೇಗೆ? ವಾನರರು ಶಿಬಿರವನ್ನು ಸಿದ್ಧಪಡಿಸಲಿ, ಅಷ್ಟರಲ್ಲಿ ನಾವು ಲಂಕೆಯನ್ನು ಸೇರುವ ಉಪಾಯವೊಂದನ್ನು ಹುಡುಕೋಣ ಎಂದನು. ಶಿಬಿರವನ್ನು ನಿರ್ಮಿಸುವ ಕಾರ್ಯದಲ್ಲಿ ನಿರತರಾಗಿದ್ದಂಥ ವಾನರರ ಗುಂಪು ಕಂದು ಬಣ್ಣದ ಅಲೆಗಳ ಒಯ್ದಾಡುವಿಕೆಯಿಂದ ಬೋರ್ಗರೆಯುವಂತಹ ಕಂದು ಬಣ್ಣದ ಮಹಾಸಾಗರದಂತೆ ಕಂಡುಬಂದಿತು. ರಾಕ್ಷಸರ ಆಶ್ರಯ ತಾಣವಾಗಿದ್ದು ಪಾತಾಳದವರೆಗೂ ಹರಡಿದ್ದ ಆ ವಿಶಾಲವಾದ ಸಮುದ್ರವನ್ನು ಸುಗ್ರೀವನು ಆಶ್ಚರ್ಯದಿಂದ ದಿಟ್ಟಿಸಿ ನೋಡಿದನು. 100 ಯೋಜನ ಉದ್ದವಿರುವ ತಿಮಿ ಮೀನುಗಳು, ಆ ತಿಮಿ ಮೀನುಗಳನ್ನು ಒಂದೇ ಮೆಲುವಿಕೆಯಲ್ಲಿ ಕಬಳಿಸಬಲ್ಲ ತಿಮಿಂಗಿಲ ಮುಂತಾದ ವಿಕೃತ ರೂಪದ ಜಲಚರಗಳಿಂದ ತುಂಬಿದ್ದ ಆ ತಳ ಸಿಗದಂತಹ ಸಮುದ್ರವನ್ನು ಆ ಸೈನ್ಯವು ಅಗಲವಾದ ತೆರೆದ ಕಣ್ಗಳಿಂದ ದಿಟ್ಟಿಸಿ ನೋಡಿತು. ಆ ದಾಟಲಾಗದ ಅಲೆಗಳಿಂದ ಉಬ್ಬುತ್ತಿದ್ದ ಮತ್ತು ಗಾಳಿಯಿಂದ ಉದ್ರೇಕಗೊಂಡಿದ್ದ ನೀರಿನ ವಿಸ್ತಾರವನ್ನು ಮತ್ತು ಅದರ ಆಚೆ ಇದ್ದ ಲಂಕೆಯನ್ನು ವಾನರ ವೀರರು ನೋಡಿದರು. ಬಳಿಕ ಲಕ್ಷ್ಮಣನನ್ನುದ್ದೇಶಿಸಿದ ರಾಮನು, ದುಃಖವು ಸಮಯ ಕಳೆದಂತೆ ಕಣ್ಮರೆಯಾಗುತ್ತದೆ ಎಂದು ಹೇಳಲಾಗುತ್ತದೆ, ಆದರೆ ಸೀತೆಯ ಅಗಲುವಿಕೆಯಿಂದ ಉಂಟಾಗಿರುವ ನನ್ನ ಕೊರಗು ಮಾತ್ರ ದಿನೇ ದಿನೇ ಉಲ್ಬಣಿಸುತ್ತಲೇ ಇದೆ. ಓ ಲಕ್ಷ್ಮಣನೇ, ಸೀತೆಗೆ ನಿಗದಿತವಾಗಿರುವ ಸಮಯವು ನಿರಂತರವಾಗಿ ಜಾರುತ್ತಿದೆ ಎಂಬುದೇ ನನ್ನ ಅತಿ ನೋವುದಾಯಕ ಆಲೋಚನೆಯಾಗಿದೆ. ರಾವಣನನ್ನು ಸಂಹರಿಸಿ ಸೀತೆಯನ್ನು ಬಿಡುಗಡೆ ಮಾಡುವ ಸಮಯಕ್ಕಾಗಿ ನನ್ನ ಹೃದಯವು ಚಡಪಡಿಸುತ್ತಿದೆ. ಆಗ ಮಾತ್ರ ಒಬ್ಬ ಮನುಷ್ಯನು ತನ್ನ ಹಳೆಯ ಅರಿದ ಉಡುಪನ್ನು ಎಸೆಯುವ ಹಾಗೆ ನಾನು ನನ್ನ ದುಃಖವನ್ನು ಶಾಶ್ವತವಾಗಿ ಬಿಡುವೆನು ಎಂದು ಹೇಳುತ್ತಾ ತನ್ನ ಯಾತನೆಯನ್ನು ಲಕ್ಷ್ಮಣನ ಮುಂದೆ ವ್ಯಕ್ತಪಡಿಸಿದನು. ಅದೇ ಸಮಯದಲ್ಲಿ ಸೂರ್ಯನು ಕ್ರಮೇಣವಾಗಿ ಅಸ್ತಂಗತನಾದನು. ಇತ್ತ ಕಡೆ ಹನುಮಂತನ ವಿಧ್ವಂಸಕಾರಿ ಪರಾಕ್ರಮವನ್ನು ವೀಕ್ಷಿಸಿದ ನಂತರ ರಾಕ್ಷಸ ಮುಖ್ಯಸ್ಥರ ಸಭೆಯೊಂದನ್ನು ಕರೆಸಿದ ರಾವಣನು ಮಾತನಾಡಲಾರಂಭಿಸಿದನು. ಅಭೇದ್ಯವಾಗಿದ್ದ ಲಂಕೆಯನ್ನು ಧ್ವಂಸ ಮಾಡಲಾಗಿದೆ, ನನ್ನ ಅರಮನೆಯೂ ನಾಶವಾಗಿದೆ ಮತ್ತು ಹಲವಾರು ಧೀರೋತ್ತಮ ರಾಕ್ಷಸರ ಯೋಧರು ಮೃತರಾಗಿದ್ದಾರೆ. ಅಧಿಕೃತ ಅಭಿಪ್ರಾಯದ ಪ್ರಕಾರ ಒಳ್ಳೆಯ ಉಪದೇಶವೇ ವಿಜಯದ ಮೂಲ ಕಾರಣ. ಆದ್ದರಿಂದ ನಾನು ನಿಮ್ಮೆಲ್ಲರನ್ನೂ ಇಲ್ಲಿ ಬರಹೇಳಿದ್ದೇನೆ.
ಈ ಜಗತ್ತಿನಲ್ಲಿ 3 ತರಹದ ವ್ಯಕ್ತಿಗಳಿದ್ದಾರೆ. ಉತ್ತಮನು ಕಾರ್ಯ ಮಾಡುವ ಮುನ್ನ ಸಾರ್ವಜನಿಕ ಹಿತಾಸಕ್ತಿಯುಳ್ಳ ವರಿಷ್ಠರ ಮತ್ತು ಸ್ನೇಹಿತರ ಸಲಹೆಗಳನ್ನು ಪಡೆದು ವಿಧಿಯ ಮೇಲೆ ಅವಲಂಬಿತನಾಗಿದ್ದು ಅವರ ಉಪದೇಶದ ಮೇರೆಗೆ ಶಕ್ತಿ ಮೀರಿ ಶ್ರಮಿಸುತ್ತಾನೆ. ಮಧ್ಯಮನು ವಿಷಯದ ಬಗ್ಗೆ ತಾನೇ ಯೋಚಿಸಿ ಸಂಗತಿಗಳನ್ನು ತನ್ನ ತಿಳುವಳಿಕೆಯ ಬೆಳಕಿನಲ್ಲಿ ತಾನೇ ನಿಷ್ಕರ್ಷಿಸಿ ಅದರ ಪ್ರಕಾರ ನಡೆಯುತ್ತಾನೆ. ಅಧಮನು ಭಗವಂತನ ಮೇಲಿನ ನಂಬಿಕೆಯನ್ನು ಸಂಪೂರ್ಣವಾಗಿ ಬಿಟ್ಟು ಕರ್ತವ್ಯದ ಜ್ಞಾನವಿಲ್ಲದೆ ಕೆಲಸಗಳನ್ನು ಮನಬಂದಂತೆ ಮಾಡುತ್ತಾನೆ. ಅದು ಅಲ್ಲದೆ ಯಾವುದು ಅನುಕೂಲಕರ ಮತ್ತು ಯಾವುದು ಅಪಾಯಕಾರಿ ಎಂಬುದನ್ನು ತೀರ್ಮಾನಿಸಲು ಅಸಮರ್ಥನಾಗಿರುವ ಅಧಮನು ಏನಾದರೂ ಆಗಲಿ ನಾನು ಅದನ್ನು ಮಾಡಿಯೇ ತೀರುತ್ತೇನೆ ಎನ್ನುತ್ತಾನೆ. ಅಂಧನಾಗಿ ಮುನ್ನಡೆಯುತ್ತಾನೆ. ಅದೇ ರೀತಿಯಲ್ಲಿ 3 ತರಹದ ಉಪದೇಶಗಳಿವೆ. ಉತ್ತಮವಾದ ಉಪದೇಶವನ್ನು ನಿಷ್ಪಕ್ಷಪಾತ ಅಧ್ಯಯನದ ನಂತರ ಧರ್ಮತತ್ವಗಳ ಆಧಾರದ ಮೇಲೆ ನೀಡಲಾಗುತ್ತದೆ. ಮಧ್ಯಮ ದರ್ಜೆಯ ಉಪದೇಶವನ್ನು ಉದ್ವಿಗ್ನವಾದ ಚರ್ಚೆಯೊಂದರ ನಂತರ ನೀಡಲಾಗುತ್ತದೆ ಹಾಗೂ ಅದು ಧರ್ಮತತ್ವಗಳಿಗಿಂತ ಸ್ವಾರ್ಥಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಅಧಮ ದರ್ಜೆಯ ಉಪದೇಶವನ್ನು ಅಹಂಕಾರ ಅಥವಾ ಮುಖಸ್ತುತಿಯ ಮೇರೆಗೆ ಅಂತಿಮ ಪರಿಣಾಮಗಳನ್ನು ಸರಿಯಾಗಿ ಪರಿಗಣಿಸದೆ ನೀಡಲಾಗುತ್ತದೆ. ಸ್ವಲ್ಪ ಸಮಯದಲ್ಲಿಯೇ ರಾಮನು ವಾನರ ಸೈನ್ಯದೊಡನೆ ಲಂಕೆಯನ್ನು ಆಕ್ರಮಿಸುವನೆಂದು ನನಗೆ ಖಚಿತವಾಗಿದೆ. ಈಗಾಗಲೇ ರಾಮನು ತನ್ನ ಶಕ್ತಿಯನ್ನು ಜನಸ್ಥಾನದಲ್ಲಿ ಪ್ರದರ್ಶಿಸಿದ್ದಾನೆ. ಆದ್ದರಿಂದ ಅವನು ಕಷ್ಟವಿಲ್ಲದೆ ಸಮುದ್ರವನ್ನು ದಾಟುವನೆಂಬುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ನನ್ನ ಪ್ರಿಯ ರಾಕ್ಷಸರೇ, ನೀವೆಲ್ಲ ಬಹಳ ಬುದ್ಧಿವಂತರು. ನಮ್ಮ ಒಳಿತಿಗಾಗಿ ನಾವೀಗ ಏನು ಮಾಡಬೇಕೆಂಬುದರ ಬಗ್ಗೆ ನೀವು ಸಲಹೆ ನೀಡಬೇಕೆಂದು ಹೇಳಿದನು. ಸ್ನೇಹಿತರೆ, ರಾಮಾಯಣದ 93ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹಾಗೆ ಪೂರಿ ಜಗನ್ನಾಥ ಸ್ವಾಮಿ, ಸುಭದ್ರಾದೇವಿ, ಬಲರಾಮಚಂದ್ರ ಪ್ರಭುವಿನ ರಥೋತ್ಸವದ 9ನೇ ದಿನವಾಗಿದ್ದು ಈ ಒಂದು ಸಂದರ್ಭದಲ್ಲಿ ಪೂರಿ ಜಗನ್ನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಆ ಸ್ವಾಮಿಯನ್ನು ನೆನಪಿಸ್ಕೊಳ್ತಾ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಜೈ ಶ್ರೀರಾಮ್.